ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಮುದ್ದು ಮಕ್ಕಳೇ, ಈ ದಿನ ನಾವು 7ನೇ ತರಗತಿಯ ಪ್ರಥಮ ಭಾಷೆ ಸಿರಿಕನ್ನಡದಲ್ಲಿ ಪದ್ಯಪಾಠವಾದಂತಹ ಅಭಿಮನ್ಯು ಪರಾಕ್ರಮದ ಅಂತಿಮ ಭಾಗವನ್ನು ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಎಲ್ಲರೂ ಪಠ್ಯಪುಸ್ತಕ, ನೋಟ್ ಪುಸ್ತಕ ಹಾಗೂ ಒಂದು ಪೆನ್ನನ್ನು ಇಟ್ಕೊಂಡು ನೀವು ಸಿದ್ಧರಾಗಿರಬೇಕು. ಏಕೆಂದರೆ ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ಬರೆಯುವಂತಹ ಚಟುವಟಿಕೆಗಳನ್ನು ನೀಡಲಾಗುವುದು. ಪ್ರಾರಂಭಿಸೋಣ ಮಕ್ಕಳೇ. ಕಳೆದ ಒಂದು ತರಗತಿಯಲ್ಲಿ ನಾವು ಅಭಿಮನ್ಯು ಪರಾಕ್ರಮದ 3 ಪದ್ಯ ಭಾಗಗಳನ್ನು ತಿಳ್ಕೊಂಡಿದ್ವಿ. 3ನೇ, 4ನೇ ಹಾಗೂ 5ನೇ ಪದ್ಯ ಭಾಗಗಳನ್ನು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ಇಂದಿನ ಅವಧಿಯಲ್ಲಿ ತಿಳ್ಕೊಳ್ಳುವಂತಹ ಕಲಿಕಾಂಶಗಳು ಏನೇನು ನೋಡೋಣ ಮಕ್ಕಳೇ. ಧರ್ಮರಾಯನು ಅಭಿಮನ್ಯುವಿಗೆ ಯುದ್ಧಕ್ಕೆ ಅನುಮತಿ ನೀಡುವ ಬಗ್ಗೆ ತಿಳಿಯುತ್ತೀರಿ. ಛಂದಸ್ಸು ಹಾಗೂ ಮಾತ್ರ ಛಂದಸ್ಸು ಇವುಗಳ ಬಗ್ಗೆ ತಿಳಿದುಕೊಳ್ತೀರಿ. ಹಾಗೆ ಷಟ್ಪದಿಯ ಅರ್ಥ, ಲಕ್ಷಣಗಳು ಮತ್ತು ವಿಧಗಳ ಬಗ್ಗೆ ತಿಳಿಯುತ್ತೀರಿ. ಷಟ್ಪದಿ ಅಂದ್ರೇನು, ಅದರ ಅರ್ಥ, ಅದರ ಲಕ್ಷಣಗಳು ಹಾಗೂ ವಿಧಗಳ ಬಗ್ಗೆ ತಿಳ್ಕೊಳ್ತೀರಿ ಇವತ್ತಿನ ಅವಧಿಯಲ್ಲಿ. ಹಾಗೆ ಪದ್ಯದಲ್ಲಿ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಷಟ್ಪದಿಯನ್ನು ಗುರುತಿಸುವುದನ್ನು ತಿಳಿಯುತ್ತೀರಿ. ಈ ಒಂದು ಅವಧಿಯಲ್ಲಿ ಇಷ್ಟೊಂದೆಲ್ಲ ಕಲಿಕಾಂಶಗಳನ್ನು ನೀವು ತಿಳ್ಕೊಳ್ತಾ ಇದ್ದೀರಿ ಮಕ್ಕಳೇ. ಈಗ ಪದ್ಯವನ್ನು ಪ್ರಾರಂಭಿಸೋಣ. ಪಠ್ಯಪುಸ್ತಕವನ್ನು ನೋಡ್ತಾ ಇರಿ, ಓದೋದಕ್ಕೆ ನೀವು ಪ್ರಯತ್ನಿಸಿ. ಅರಿಬಲವ ನೀ ಖಂಡಿಗೆಳೆ, ಮೋಹರ ಸಹಿತ ನಾ ಬಹೆನು, ನಡೆ ಎಂದರಸನಭಿಮನ್ಯುವಿಗೆ, ನೇಮವ ಕೊಟ್ಟನಾ ಹವಕ್ಕೆ, ಜನಪನಂಗ್ರಿಗೆ ಮಣಿದು ಕೈ ಮುಗಿದೆನಗೆ, ಬೆಸಸೈ ಬೊಪ್ಪ ತಾಬಲ್ಲೆನು, ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ. ಮಕ್ಕಳೇ, ಇಲ್ಲಿ ಬಿಡಿಸಿ ಓದೋದನ್ನು ನಾವು ತಿಳ್ಕೊಳ್ಳೋಣ. ಅರಿಬಲವ ನೀ ಖಂಡಿಗೆಳೆ, ಮೋಹರ ಸಹಿತ ನಾ ಬಹೆನು, ನಡೆ ಎಂದ ಅರಸನು ಅಭಿಮನ್ಯುವಿಗೆ, ನೇಮವ ಕೊಟ್ಟನು ಅಹವಕ್ಕೆ, ಜನಪನ ಅಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ, ಬೆಸಸೈ ಬೊಪ್ಪ ತಾಬಲ್ಲೆನು, ಮಹಾ ಅಹವದೊಳಗೆ ಪದ್ಮವ್ಯೂಹ ಭೇದನವ. ಮಕ್ಕಳೇ, ಈ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ. ಅರಿಬಲವ ನೀ ಖಂಡಿಗೆಳೆ. ಇಲ್ಲಿ ಧರ್ಮರಾಯ ಅಭಿಮನ್ಯುವಿಗೆ ಏನಂತ ಹೇಳ್ತಾ ಇದ್ದಾನೆ ಅನ್ನುವಂಥ ಒಂದು ಸನ್ನಿವೇಶ ಇದೆ ಮಕ್ಕಳೇ. ಅರಿಬಲವ ನೀ ಖಂಡಿಗೆಳೆ. ಅರಿಬಲ ಅಂದರೆ ಏನು? ಶತ್ರು ಸೈನ್ಯ ಅಥವಾ ಶತ್ರು ಬಲವನ್ನು. ನೀ ಖಂಡಿಗೆಳೆ, ಖಂಡಿಗೆಳೆ ಅಂದರೆ ನಾಶ ಮಾಡು ಅಂತ ಹೇಳ್ತಾನೆ. ಮೋಹರ ಸಹಿತ ನಾ ಬಹೆನು. ಮೋಹರ ಅಂದರೆ ಸೈನ್ಯ, ಸೈನ್ಯದ ಸಹಿತವಾಗಿ, ಸೈನ್ಯ ಸಮೇತವಾಗಿ ನಾ ಬಹೆನು, ನಾನು ಬರುತ್ತೇನೆ ಅಂತ ಧರ್ಮರಾಯ ಹೇಳ್ತಾ ಇದ್ದಾನೆ ಮಕ್ಕಳೇ. ನಡೆ ಎಂದರಸ, ನಡೆ ಅಂತ ಹೇಳ್ತಾನೆ. ಯಾರಿಗೆ? ಅರಸ ಅಂದರೆ ಇಲ್ಲಿ ಧರ್ಮರಾಯ. ಅರಸ ಅಭಿಮನ್ಯುವಿಗೆ, ಅಭಿಮನ್ಯುವಿಗೆ ಹೇಳ್ತಾ ಇದ್ದಾನೆ, ನೀನು ನಡೆ ಮುಂದಕ್ಕೆ, ಅಂದರೆ ಯುದ್ಧಕ್ಕೆ ನಡೆ ಅಂತ ಹೇಳ್ತಾ ಇದ್ದಾನೆ. ನೇಮವ, ನೇಮವ ಅಂದರೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಕೊಟ್ಟನು ಅಹವಕ್ಕೆ, ಅಹವಕ್ಕೆ ಅಂದರೆ ಯುದ್ಧಕ್ಕೆ ಅನುಮತಿಯನ್ನು ಅಭಿಮನ್ಯುವಿಗೆ ಕೊಡ್ತಾನೆ. ಯುದ್ಧ ಹೋಗಿ ನೀನು ಯುದ್ಧವನ್ನು ಮಾಡು ಅಂತ ಇಲ್ಲಿ ಅನುಮತಿಯನ್ನು ಕೊಡ್ತಾನೆ. ಜನಪನಂಗ್ರಿಗೆ ಮಣಿದು ಕೈ ಮುಗಿದೆನಗೆ, ಇದು ಮೊದಲನೇ ಪದ್ಯ ಭಾಗದಲ್ಲೇ ಬರ್ತಾ ಇದೆ ಅಲ್ವಾ ಮಕ್ಕಳೇ. ಜನಪ ಅಂದರೆ ಧರ್ಮರಾಯನ ರಾಜನಿಗೆ. ಧರ್ಮರಾಯ ಅನ್ನೋನು ರಾಜ ಅಲ್ವಾ. ಧರ್ಮರಾಯ ರಾಜನಿಗೆ, ರಾಜನ ಪಾದಗಳಿಗೆ ಮಣಿದು ಅಂದರೆ ಕೈ ಮುಗಿದು ಏನು ಮಾಡ್ತಾ ಇದ್ದಾನೆ? ನಮಸ್ಕರಿಸಿ, ಬೆಸಸೈ ನನಗೆ ಅಪ್ಪಣೆ ಕೊಡು ತಂದೆ ಬೊಪ್ಪ, ತಾಬಲ್ಲೆನು ನನಗೆ ಗೊತ್ತಿದೆ, ಮಹಾಹವದೊಳಗೆ ಅಂದರೆ ಆ ಯುದ್ಧದಲ್ಲಿ ಪದ್ಮವ್ಯೂಹ ಭೇದನವನ್ನು ನಾನು ಮಾಡುತ್ತೇನೆ, ನನಗೆ ಅಪ್ಪಣೆ ಕೊಡಿ ಅಂತ ಹೇಳಿ ಅಭಿಮನ್ಯು ಏನು ಮಾಡ್ತಾನೆ? ಹೊರಡೋದಕ್ಕೆ ಸಿದ್ಧ ಆಗ್ತಾನೆ. ಗೊತ್ತಾಯ್ತಲ್ವ ಮಕ್ಕಳೇ?
ಜನಪನ ಅಂಗ್ರಿಗೆ ಅಂದರೆ ರಾಜನ ಪಾದಗಳಿಗೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅನುಮತಿಯನ್ನು ಕೊಡು, ಯುದ್ಧಕ್ಕೆ ಹೋಗಲು ಪದ್ಮವ್ಯೂಹವನ್ನು ಭೇದಿಸಲು ಅನುಮತಿಯನ್ನು ಕೊಡು ಅಂತ ಹೇಳಿ ಮತ್ತೊಮ್ಮೆ ಅನುಮತಿಯನ್ನು ಕೇಳ್ತಾ ಅಭಿಮನ್ಯು ಅಲ್ಲಿಂದ ಹೊರಡ್ತಾನೆ. ಮಕ್ಕಳೇ, ಬಿಡಿಸಿ ಓದಿಕೊಳ್ಳುವ ಪದಗಳನ್ನು ನೋಡೋಣ. ನಡೆ ಎಂದ ಅರಸನ ಅಭಿಮನ್ಯುವಿಗೆ. ಹೇಗೆ ಬಿಡಿಸಿ ಓದೋದು ಇದನ್ನು? ನಡೆ ಎಂದ ಅರಸನು ಅಭಿಮನ್ಯುವಿಗೆ. ಹಾಗೆ ಕೊಟ್ಟನ ಹವಕೆ. ಹೇಗಿದು ಬಿಡಿಸಿ ಓದೋದು? ಕೊಟ್ಟನು ಅಹವಕೆ ಅಲ್ವಾ ಮಕ್ಕಳೇ? ಈಗ ಪದಗಳ ಅರ್ಥ ನೋಡೋಣ ಮಕ್ಕಳೇ. ಅರಿಬಲ ಅಂದರೆ ವೈರಿ ಸೈನ್ಯ, ಖಂಡಿಗೆಳೆ ಅಂದರೆ ನಾಶಪಡಿಸು, ಮೋಹರ ಅಂದರೆ ಸೈನ್ಯ, ನೇಮ ಅಂದರೆ ಅಪ್ಪಣೆ ಅನುಮತಿ ಕೊಡೋದು, ಅಹವ ಅಂದರೆ ಯುದ್ಧ. ಎಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಎಸ್, ಈಗ ಈ ಪದ್ಯ ಭಾಗದ ಸಾರಾಂಶವನ್ನು ಒಮ್ಮೆ ನೋಡೋಣ. ಧರ್ಮರಾಯನು ವೈರಿ ಸೈನ್ಯವನ್ನು ನೀನು ನಾಶಪಡಿಸು, ಸೈನ್ಯದ ಸಹಿತವಾಗಿ ನಾನು ಬರುತ್ತೇನೆ, ಯುದ್ಧಕ್ಕೆ ನಡೆ ಎಂದು ಅಭಿಮನ್ಯುವಿಗೆ ಅನುಮತಿಯನ್ನು ಕೊಟ್ಟನು. ರಾಜನ ಪಾದಗಳಿಗೆ ನಮಸ್ಕರಿಸಿ ಅಭಿಮನ್ಯುವು ಪದ್ಮವ್ಯೂಹವನ್ನು ಭೇದಿಸಲು ಹೊರಟನು. ಮಕ್ಕಳೇ, ಈ ಸಾರಾಂಶವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಈಗ ನಾವು ನಮ್ಮ ಪದ್ಯದ ಪ್ರಮುಖವಾದಂತಹ ಭಾಗವಾದಂತಹ ಛಂದಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಛಂದಸ್ಸು ಅಂದರೆ ಏನು? ಇದು ನಿಮಗೆ ಹೊಸ ವಿಷಯ. ಛಂದಸ್ಸು ಅಂದರೆ ಏನು ಅಂದರೆ ಪದ್ಯಕ್ಕೆ ಇರುವಂತಹ ಒಂದು ನಿಯಮ. ಆ ಪದ್ಯಗಳನ್ನು ನೋಡಿರ್ತೀರಲ್ವ, ಓದಿರ್ತೀರಿ, ಅದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಛಂದಸ್ಸು ಅಡಗಿದೆ. ಹಾಗಾದರೆ ಛಂದಸ್ಸು ಪದ್ಯಗಳಿಗೆ, ಕಾವ್ಯಗಳಿಗೆ ಇರುವಂತಹ ಒಂದು ಶಾಸ್ತ್ರ. ನೋಡೋಣ ಮಕ್ಕಳೇ ಏನು ಅಂತ. ಛಂದಸ್ಸು ಪದ್ಯವನ್ನು ರಚಿಸುವ ಶಾಸ್ತ್ರವನ್ನು ಛಂದಸ್ಸು ಎನ್ನುತ್ತಾರೆ. ಪದ್ಯವನ್ನು ನಾವು ರಚಿಸುವಂತಹ ಒಂದು ಕ್ರಮವನ್ನು ಛಂದಸ್ಸು ಅಂತ ಕರೀತಾರೆ. ಅಥವಾ ನಿಯಮಬದ್ಧವಾಗಿ ಕಾವ್ಯವನ್ನು ರಚಿಸುವ ಶಾಸ್ತ್ರವೇ ಛಂದಶಾಸ್ತ್ರ. ನಿಯಮಬದ್ಧವಾಗಿ ನಿಯಮಗಳಿರುತ್ತೆ. ಪದ್ಯದಲ್ಲಿ ನಿಯಮಗಳನ್ನು ಅಳವಡಿಸಿಕೊಂಡು ರಚಿಸುವಂತಹ ಶಾಸ್ತ್ರವನ್ನು ನಾವು ಛಂದಶಾಸ್ತ್ರ ಅಂತ ಕರಿತೀವಿ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನಮ್ಮ 7ನೇ ತರಗತಿಯಲ್ಲಿ ಈ ಒಂದು ಪದ್ಯಪಾಠದಲ್ಲಿ ಛಂದಸ್ಸಿದೆ. ಅದರಲ್ಲಿ ಅನೇಕ ವಿಧಗಳಿವೆ ಮಕ್ಕಳೇ. ಆದರೆ ಈ ನಮ್ಮ 7ನೇ ತರಗತಿಯಲ್ಲಿ ಮಾತ್ರ ಛಂದಸ್ಸಿನ ಬಗ್ಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಇವತ್ತು ಏನೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪದ್ಯ ಅಂದ್ರೇನು ನೋಡೋಣ. ಒಂದು ಗೊತ್ತಾದ ಸಾಲುಗಳ ನಿಯಮದಿಂದ ರಚಿಸುವುದನ್ನು ಪದ್ಯಗಳು ಎನ್ನುತ್ತಾರೆ. ನೋಡಿ, ಸಾಲುಗಳಿರುತ್ತೆ ಅಲ್ವಾ ಮಕ್ಕಳೇ? ಅದರಲ್ಲಿ ಪದ್ಯದಲ್ಲಿ ಸಾಲುಗಳಿರುತ್ತೆ. ಅದನ್ನ ನಿಯಮವಾಗಿ ಓದ್ತೀರಿ, ಅದನ್ನು ನಾವು ಪದ್ಯಗಳು ಅಂತ ಹೇಳ್ತೀವಿ. ಈಗ ಉದಾಹರಣೆ ನೋಡೋಣವಾ? ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ, ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಸಾಲಿದೆ? 4 ಸಾಲುಗಳಿವೆ. ಅದಕ್ಕೆ ಸಾಲುಗಳಲ್ಲಿ ಇರುವಂತಹ ಒಂದು ರಚನಾತ್ಮಕ ಬರವಣಿಗೆಯನ್ನು ಪದ್ಯಗಳು ಅಂತ ಹೇಳ್ತೀವಿ. ಈಗ ಪಾದ ಅಂದರೆ ಏನು ನೋಡೋಣ. ಪದ್ಯದ ಸಾಲನ್ನು ಪಾದ ಎನ್ನುತ್ತಾರೆ. ನೋಡಿ ಮಕ್ಕಳೇ, ಅಲ್ಲಿ ಪದ್ಯದಲ್ಲಿ ಸಾಲುಗಳು ಇವೆ ನೋಡಿ, 4 ಸಾಲುಗಳಿವೆ. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ಇದು ಒಂದು ಸಾಲು. ಅದನ್ನು ನಾವು ಪಾದ ಅಂತ ಹೇಳ್ತೀವಿ. ಮಾತ್ರೆ ಅಂದ್ರೇನು? ನಮ್ಮ ಒಂದು ಛಂದಸ್ಸಿನಲ್ಲಿ ಮಾತ್ರೆ ಅಂತ ಏನು ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಮಾತ್ರೆ ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುತ್ತದೆ. ನೋಡಿ ಮಕ್ಕಳೇ, ಅಕ್ಷರವನ್ನು, ಒಂದು ಅಕ್ಷರ ಯಾವುದೇ ಅಕ್ಷರವನ್ನಾಗಲಿ ಅದನ್ನು ಉಚ್ಚರಿಸಬೇಕಾದ್ರೆ ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು, ಕೆಲವು ಅಕ್ಷರಗಳು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ, ಕೆಲವು ಅಕ್ಷರಗಳು ಹೆಚ್ಚು ಸಮಯವನ್ನು ತಗೊಳ್ಳುತ್ತೆ. ಇದನ್ನು ಅಳೆಯೋದಂಥದ್ದನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುತ್ತೆ. ನೋಡೋಣ ಮಕ್ಕಳೇ, ಅದನ್ನು ಮುಂದಕ್ಕೆ ಹೇಗೆ ಅಂತ ತಿಳ್ಕೊಳ್ಳೋಣ. ಲಘು ನೋಡೋಣ. ಲಘು ಅಂದರೆ ಏನು ಅಂತ. ಲಘು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಲಘು ಎಂದು ಗುರುತಿಸುತ್ತೇವೆ. ಅಂದರೆ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀವಿ, ಆವಾಗ ನೀವು ತಿಳ್ಕೊಬೋದು. ನೋಡಿ, ಲಘು ಎನ್ನುವುದನ್ನು ಯು ಈ ಚಿಹ್ನೆಯಿಂದ ಗುರುತಿಸುತ್ತೇವೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಯು ಚಿಹ್ನೆ, ಅದರಿಂದ ನಾವು ಗುರುತಿಸ್ತೇವೆ. ಲಘು ಎಂದೆನಿಸುವಂತಹ ಅಕ್ಷರಗಳು ಯಾವ್ಯಾವು? ಹ್ರಸ್ವ ಸ್ವರಗಳು ಮತ್ತು ಹ್ರಸ್ವ ಸ್ವರಗಳಿಂದ
ಕೂಡಿದ ಗುಣಿತಾಕ್ಷರಗಳೆಲ್ಲವೂ ಲಘು ಎನಿಸುವವು. ನೋಡಿ ಮಕ್ಕಳೇ, ಆ ಅಕ್ಷರಗಳನ್ನು ಉಚ್ಚಾರ ಮಾಡೋಣ. ಅ, ಇ, ಉ, ರು, ಎ, ಒ. ನೋಡಿ, ಅ ಅಂದಾಗ ಒಂದು ಸಮಯವನ್ನು ಮಾತ್ರ ತಗೊಳ್ತಾ ಇದ್ದೀವಿ. ಕಾಲವನ್ನು ಒಂದು ಚಿಟಿಕೆಯಷ್ಟು ಅಥವಾ ಒಂದು ಮಾತ್ರೆಯಷ್ಟು ಕಾಲವನ್ನು ಮಾತ್ರ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ಇದು ಲಘು ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಕ, ಗಿ, ಜು, ಚೃ, ತೆ, ಪೊ. ನೋಡಿ ಮಕ್ಕಳೇ, ಇದು ನಾವು ಉಚ್ಚರಿಸಬೇಕಾದ್ರೆ ಕಡಿಮೆ ಸಮಯವನ್ನು ನಾವು ತಗೊಂಡಿದ್ದೀವಿ. ಆದ್ದರಿಂದ ಇದು ಏನಂತ ಅನ್ನಿಸ್ಕೊಳ್ಳುತ್ತೆ? ಲಘು ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನೋಡೋಣ ಮಕ್ಕಳೇ, ಲಘು ಅಂತ ಅನ್ನಿಸ್ಕೊಳ್ಳೋಂಥ ಅಕ್ಷರಗಳಿಗೆ ನಾವು ಮೇಲೆ ಈ ರೀತಿಯಾದಂಥ ಚಿಹ್ನೆಯನ್ನು ಹಾಕ್ತೇವೆ. ನಾವು ಗಣಪ್ರಸ್ತಾರವನ್ನು ಹಾಕಬೇಕಾದ್ರೂ ಈ ರೀತಿ ಮಾಡುವಂತಹ ಕ್ರಮ ಇದೆ ಮಕ್ಕಳೇ, ಮುಂದೆ ತಿಳ್ಕೊಳ್ತೀರಿ. ಹಾಗೆ ಗುರು ಅಂದರೆ ಏನು ನೋಡೋಣ ಮಕ್ಕಳೇ. ಈ ಅಕ್ಷರಗಳನ್ನು ಓದೋಣ. ಆ, ಈ, ಉ, ಎ, ಐ, ಓ, ಔ, ಠ, ಬಿ, ಗು, ಹೇ, ಕೈ, ಜೋ, ಪೌ. ನೋಡಿ ಮಕ್ಕಳೇ, ಈ ಅಕ್ಷರಗಳನ್ನು ಓದಬೇಕಾದ್ರೆ ನಾವು ಒಂದಕ್ಕಿಂತ ಹೆಚ್ಚು ಸಮಯವನ್ನು ತಗೊಂಡ್ವಿ ಅಲ್ವಾ ಮಕ್ಕಳೇ? ಸಮಯವನ್ನು ಹೆಚ್ಚು ತಗೊಂಡ್ವಿ. ಹಾಗಾದರೆ ಇದನ್ನು ಉಚ್ಚರಿಸಬೇಕಾದ್ರೆ ನಾವು ಲಘುಗಿಂತ ಹೆಚ್ಚು ಸಮಯವನ್ನು ತಗೊಂಡಿದ್ದೀವಿ. ಹಾಗಾದರೆ ಇವನ್ನೇನಂತ ಕರೀತಾರೆ ನೋಡೋಣ. ಈ ಅಕ್ಷರಗಳನ್ನು ಉಚ್ಚರಿಸಲು 2 ಮಾತ್ರ ಕಾಲವನ್ನು ತೆಗೆದುಕೊಳ್ಳುತ್ತೇವೆ. ಇದನ್ನು ಛಂದಸ್ಸಿನ ಭಾಷೆಯಲ್ಲಿ ಗುರು ಎನ್ನುತ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ದೀರ್ಘವಾಗಿ ಉಚ್ಚರಿಸುವಂತಹ ಅಕ್ಷರಗಳು, ಇದನ್ನು ನಾವು ಗುರು ಅಂತ ಕರಿತೀವಿ. ನೋಡೋಣ ಮಕ್ಕಳೇ, ಯಾವ್ಯಾವುದು ಗುರು ಎನ್ನುವುದನ್ನು ನೋಡಿ, ಅಡ್ಡಗೆರೆ ಇದೆಯಲ್ಲ, ಆ ಚಿಹ್ನೆಯಿಂದ ನಾವು ಸೂಚಿಸ್ತೇವೆ. ಆ ಅಕ್ಷರಗಳನ್ನು ಈ ಚಿಹ್ನೆಯಿಂದ ಸೂಚಿಸ್ತೇವೆ. ನೋಡಿ ಮಕ್ಕಳೇ, ಗುರು ಎನ್ನಿಸುವಂತಹ ಅಕ್ಷರಗಳು, ಅದರ ಮೇಲೆ ನಾವು ಈ ರೀತಿಯಾದಂತಹ ಚಿಹ್ನೆಯನ್ನು ಹಾಕಿ ಅದು ಗುರು ಅಂತ ನಾವು ಸೂಚಿಸ್ತೇವೆ. ಈಗ ಮುಂದೆ ನೋಡೋಣ, ಮಾತ್ರಾಗಣ ಅಂದರೆ ಏನು ಅಂತ ನೋಡೋಣ. ಲಘು ಮತ್ತು ಗುರುಗಳನ್ನು ಮಾತ್ರೆ ಎಂದು ಕರೆಯಲಾಗುತ್ತದೆ. ಈಗಾಗಲೇ ನೀವು ತಿಳ್ಕೊಂಡ್ರಿ. ಲಘುವನ್ನು 1 ಮಾತ್ರೆ ಎಂದು ಹೇಳುತ್ತೇವೆ ಹಾಗೂ ಇದರ ಬೆಲೆ 1 ಆಗಿದೆ. ಗುರುವನ್ನು 2 ಮಾತ್ರೆ ಎಂದು ಹೇಳುತ್ತೇವೆ ಹಾಗೂ ಇದರ ಬೆಲೆ 2 ಆಗಿದೆ. ಇದನ್ನು ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳೇ. ಈಗ ಗುರು ಎಂದೆನಿಸುವಂತಹ ಅಕ್ಷರಗಳು ಯಾವ್ಯಾವುದು? ದೀರ್ಘ ಸ್ವರಗಳು ಮತ್ತು ದೀರ್ಘ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು. ಮೊದಲನೇದಾಗಿ ದೀರ್ಘ ಸ್ವರಗಳು ಮತ್ತು ದೀರ್ಘ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳೆಲ್ಲವೂ ಗುರು ಅಂತ ಅನಿಸುತ್ತೆ. ಒತ್ತಕ್ಷರದ ಹಿಂದಿನ ಅಕ್ಷರಗಳು ನೋಡೋಣ. ಉದಾಹರಣೆ, ದೊಡ್ಡ. ಇಲ್ಲಿ ದೊಡ್ಡ ಅಂತಿದೆ ನೋಡಿ ಮಕ್ಕಳೇ, ಡ ಅನ್ನೋದು ಒತ್ತಕ್ಷರ ಆಗಿದೆ. ಅದರ ಹಿಂದಿನ ಅಕ್ಷರನ ನೀವೇನು ಹಾಕಬೇಕು? ಗುರು ಹಾಕಬೇಕು. ದೊಡ್ಡ. ಭತ್ತ, ಮಲ್ಲಿಗೆ. ನೋಡಿ ಮಕ್ಕಳೇ, ತಾ ಅನ್ನೋದು ಒತ್ತಕ್ಷರ ಇದೆ, ಅದರಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಭಾ ಇದೆ, ಅದಕ್ಕೆ ನಾವು ಗುರು ಹಾಕಿ ಇದನ್ನು ಲಘು ಹಾಕ್ತಾ ಇದ್ದೀವಿ. ಮಲ್ಲಿಗೆ. ನೋಡಿ ಮಕ್ಕಳೇ, ಲಿ ಅನ್ನೋದು ಒತ್ತಕ್ಷರ ಇದೆ, ಅದರ ಹಿಂದಿನ ಅಕ್ಷರ ಮಾ ಇದೆ, ಮಾಗೆ ಗುರು ಹಾಕಿದ್ದೀವಿ, ಲೀಗೆ ಲಘು ಹಾಕಿದ್ದೀವಿ, ಗೇಗೆ ಲಘು ಹಾಕಿದ್ದೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗೆ ಮುಂದೆ ನೋಡೋಣ. ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು. ಅನುಸ್ವಾರ ಅಂದರೆ ಯಾವುದು? ಅಂ. ವಿಸರ್ಗ ಅಂದರೆ ಯಾವುದು? ಅಹ ಅಲ್ವಾ ಮಕ್ಕಳೇ? ಈ ಅಕ್ಷರಗಳಿಂದ ಕೂಡಿ, ಈ ಒಂದು ಇದರಿಂದ ಕೂಡಿರ್ತಕ್ಕಂತಹ ಅಕ್ಷರಗಳನ್ನು ನಾವು ಗುರು ಅಂತ ಹೇಳ್ತೀವಿ. ನೋಡಿ, ಅಂ, ಚಂ, ದು, ಕಹ. ನೋಡಿದ್ರಾ? ಗೊತ್ತಾಯ್ತಲ್ವಾ ಮಕ್ಕಳೇ? ಈಗ ವ್ಯಂಜನಾಕ್ಷರದ ಹಿಂದಿನ ಅಕ್ಷರಗಳು. ಇಲ್ಲಿ ಹಳೆಗನ್ನಡ ಪದ್ಯದಲ್ಲಿ ಈ ವ್ಯಂಜನಾಕ್ಷರಗಳ ಹಿಂದಿನ ಅಕ್ಷರಗಳು ಒಳಗೊಂಡಂತಹ ಪದಗಳು ಬರುತ್ತೆ. ನೋಡಿ, ಅಲ್ಲಿ ಉದಾಹರಣೆ ನೋಡೋಣ. ಮೇಣ್ ಅಂತಿದೆ. ಇಲ್ಲಿ ಣ ಅನ್ನೋದು ವ್ಯಂಜನಾಕ್ಷರ ಆಗಿದೆ. ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಮೇ ಇದೆ, ಅದಕ್ಕೆ ನಾವು ಗುರು ಹಾಕಿದ್ದೀವಿ. ಇನ್ನೂ ಒಂದು ವಿಚಾರ ತಿಳ್ಕೋಬೇಕು. ನ ಅನ್ನೋವಂಥ ಅಕ್ಷರಕ್ಕೆ ನಾವು ಯಾವುದೇ ಲಘು ಗುರುವನ್ನು ಹಾಕುವುದಿಲ್ಲ, ಅದು ನಿಯಮದಲ್ಲಿ ಇಲ್ಲ. ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಮಾತ್ರ ನಾವು ಗುರುವನ್ನು ಹಾಕ್ತೇವೆ. ನೋಡಿ ಮಕ್ಕಳೇ, ಅಲ್ಲಿ ವೀಕ್ಷಿಸಿ. ಮೇಣ್, ಕಣ್, ಒಳ್. ಇದರಲ್ಲಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರಗಳಿಗೆ ಮಾತ್ರ ನಾವು ಲಘುವನ್ನು ಗುರುವನ್ನು ಹಾಕಿದ್ದೇವೆ. ಇದನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೋಬೇಕು ಮಕ್ಕಳೇ, ಇದನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಈಗ ಪ್ರಸ್ತಾರ ಹಾಕುವುದು ಅಂದ್ರೇನು ನೋಡೋಣ. ಪದ್ಯದ ಸಾಲುಗಳಲ್ಲಿರುವ ಅಕ್ಷರಗಳಿಗೆ
ಲಘು ಮತ್ತು ಗುರುವನ್ನು ಹಾಕುವ ಕ್ರಮವನ್ನು ಪ್ರಸ್ತಾರ ಹಾಕುವುದು ಎನ್ನುತ್ತಾರೆ. ಮಕ್ಕಳೇ, ನಮ್ಮ ಪದ್ಯದಲ್ಲಿರುವಂತಹ ಸಾಲುಗಳು, ಆ ಸಾಲುಗಳಲ್ಲಿರುವಂಥ ಎಲ್ಲ ಅಕ್ಷರಗಳಿಗೆ ನಾವು ಲಘು ಗುರುವನ್ನು ಹಾಕೋದನ್ನು ಪ್ರಸ್ತಾರ ಹಾಕುವುದು ಅಂತ ಕರಿತೇವೆ. ಈಗ ಮಾತ್ರಾಗಣನ ನೋಡೋಣ. ಗಣಗಳು ಅನ್ನೋದನ್ನು ಏನು ಅಂತ ತಿಳ್ಕೊಳ್ಳೋಣ ಮೊದಲು. ಗಣ ಎಂದರೆ ಗುಂಪು, ಸಮೂಹ ಎಂದು ಅರ್ಥ. ಛಂದಶಾಸ್ತ್ರದಲ್ಲಿ ಪದ್ಯದ ಪ್ರತಿಯೊಂದು ಪಾದವನ್ನು ವಿಭಾಗಿಸುವ ಅಕ್ಷರಗಳ ಗುಂಪನ್ನು ಗಣಗಳು ಎನ್ನುತ್ತೇವೆ. ನಮ್ಮ ಪದ್ಯ ಭಾಗದಲ್ಲಿ ಪ್ರತಿಯೊಂದು ಒಂದು ಸಾಲಿನಲ್ಲಿರುವಂಥ ಅಕ್ಷರಗಳನ್ನು ಗುಂಪು ಮಾಡುವ ವಿಧಾನವನ್ನು ಗಣಗಳು ಅಂತ ಕರಿತೀವಿ. ಅದು ನಿಯಮ ರೀತಿಯಲ್ಲಿ ಇರುತ್ತೆ. ಮಾತ್ರೆಗಳ ಆಧಾರದಿಂದ ಅಕ್ಷರಗಳನ್ನು ಗುಂಪು ಮಾಡುವುದನ್ನು ಮಾತ್ರಾಗಣ ಎನ್ನುತ್ತಾರೆ. ಈಗ ನಾವು ಮಾತ್ರೆಗಳನ್ನು ತಿಳ್ಕೊಂಡ್ವಲ್ವ ಮಕ್ಕಳೇ, ಲಘು ಮತ್ತು ಗುರುವನ್ನು ತಿಳ್ಕೊಂಡ್ವಲ್ಲ, ಅವುಗಳ ಆಧಾರದ ಮೇಲೆ ಪದ್ಯದಲ್ಲಿ ಅಕ್ಷರಗಳನ್ನು ಗುಂಪು ಮಾಡುವುದನ್ನು ಮಾತ್ರಾಗಣ ಎನ್ನುತ್ತೇವೆ. ಎಲ್ಲ ನೆನಪಲ್ಲಿ ಇಟ್ಕೋಬೇಕು ನೀವು. ಈಗ ಈ ಪದಗಳಿಗೆ ಲಘು ಗುರು ಹಾಕೋಣ. ಉದಾಹರಣೆ ನೋಡ್ಕೊಳ್ಳೋಣ, ಅಭ್ಯಾಸ ಮಾಡೋಣ. ಹಸಿರು ನೋಡಿ, 3 ಅಕ್ಷರಗಳಿಗೂ ಲಘು ಹಾಕಿದ್ದೀವಿ. ಯಾಕೆ? 3 ವೃಸ್ಸಸ್ವರಗಳಿಂದ ಕೂಡಿರುವ ಅಕ್ಷರಗಳು. ಕಾಡು, ಕಾಗೆ ಯಾಕೆ ನಾವು ಗುರು ಹಾಕಿದ್ದೀವಿ? ಅದು ದೀರ್ಘ ಸ್ವರದಿಂದ ಕೂಡಿರೋ ಅಕ್ಷರ ಆಗಿದೆ. ಡು ಲಘು ಹಾಕಿದ್ದೀವಿ. ಸಜ್ಜಿಗೆ ನೋಡಿ ಹೇಗಾಗ್ತೀವಿ ನೋಡಿ, ಸಾಗೆ ಯಾಕೆ ಗುರು ಹಾಕಿದ್ದೀವಿ? ಜಿ ಒತ್ತಕ್ಷರ, ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀವಿ. ಜಿಗೆ ಲಘು ಹಾಕಿದ್ದೀವಿ, ಗೆಗೆ ಲಘು ಹಾಕಿದ್ದೀವಿ. ಹಾಗೆ ಚಂದನ ನೋಡಿ ಮಕ್ಕಳೇ, ಇಲ್ಲಿ ಚಂದ್ ಅನ್ನೋದಕ್ಕೆ ಗುರು ಹಾಕಿದ್ದೀವಿ. ಯಾಕೆ ಹಾಕಿದ್ದೀವಿ? ಅದು ಅನುಸ್ವಾರದಿಂದ ಕೂಡಿದೋ ಅಕ್ಷರ ಆಗಿದೆ. ಹಾಗೆ ದ ಲಘು ಹಾಕಿದ್ದೀವಿ, ನ ಲಘು. ಹಾಗೆ ದುಃಖ ನೋಡಿ, ಧು ಅನ್ನೋದಕ್ಕೆ ನಾವು ಗುರು ಹಾಕಿದ್ದೀವಿ. ಅದು ವಿಸರ್ಗದಿಂದ ಕೂಡಿದೆ, ಆದ್ದರಿಂದ ಅದು ಗುರು. ಖ ಲಘು. ಆಕರ್ಷಕ ನೋಡೋಣ ಮಕ್ಕಳೇ, ಆ ಅದು ದೀರ್ಘಸ್ವರ ಆಗಿದೆ, ಗುರು. ಕ ಏನು ಹಾಕಿದ್ದೀವಿ? ಗುರು ಹಾಕಿದ್ದೀವಿ. ಯಾಕೆ? ರ್ಷ ಅಂತ ಅನ್ನೋದು ಒತ್ತಕ್ಷರ, ಅದರ ಹಿಂದಿನ ಅಕ್ಷರ ಕಾಗೆ ನಾವು ಗುರು ಹಾಕಿದ್ದೀವಿ. ರ್ಷ ಲಘು ಹಾಕಿದ್ದೀವಿ, ಕಾಗೆ ಲಘು ಹಾಕಿದ್ದೀವಿ. ರಾಜ್ಯೋತ್ಸವವನ್ನು ಹೇಗೆ ಹಾಕಿದ್ದೀವಿ ನೋಡೋಣ ಮಕ್ಕಳೇ. ರಾಗೆ ಗುರು ಹಾಕಿದ್ದೀವಿ. ಯಾಕೆ? ಅದು ಒತ್ತಕ್ಷರದ ಹಿಂದಿನ ಅಕ್ಷರನೂ ಆಗಿದೆ, ದೀರ್ಘಾಕ್ಷರದಿಂದ ಕೂಡಿರುವಂತಹ ಅಕ್ಷರ ಆಗಿದೆ, ಆದ್ದರಿಂದ ಗುರು. ಜ್ಯೋಗು ಯಾಕೆ ಹಾಕಿದ್ದೀವಿ ನಾವು? ಸಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕಿದ್ದೀವಿ. ಹಾಗೆ ಅಕ್ಷರನೂ ಆಗಿದೆ. ಸಾಗೆ ಲಘು ಹಾಕಿದ್ದೀವಿ, ವಾಗೆ ಲಘು ಹಾಕಿದ್ದೀವಿ. ಈಗ ಷಟ್ಪದಿಯನ್ನು ನಾವು ತಿಳ್ಕೊಳ್ಳೋಣ. ಷಟ್ ಅಂದರೆ ಏನು, ಪದಿ ಅಂದರೆ ಏನು ನೋಡೋಣ ಮಕ್ಕಳೇ. ಷಟ್ ಎಂದರೆ 6, ಪದಿ ಎಂದರೆ ಪಾದಗಳು ಅಥವಾ ಸಾಲುಗಳು. ಷಟ್ ಅಂದರೆ 6 ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಪದಿ ಅಂದರೆ ಪಾದಗಳು ಅಥವಾ ಸಾಲುಗಳು. 6 ಪಾದಗಳ ಅಥವಾ ಸಾಲುಗಳ ಪದ್ಯವನ್ನು ಷಟ್ಪದಿ ಎಂದು ಕರೆಯುತ್ತಾರೆ. ಈಗ ನೆನಪಾಗ್ತಾ ಇರ್ಬೋದು, ನಮ್ಮ ಅಭಿಮನ್ಯು ಪರಾಕ್ರಮ ಯಾವ ಪದ್ಯ ಅನ್ನೋದು ನಿಮಗೆ ನೆನಪಾಗ್ತಾ ಇದೆ ನೋಡೋಣ ಮಕ್ಕಳೇ. ಇಲ್ಲಿ ಜನಪನಂಗ್ರಿಗೆ ಮಣಿದು ಕೈ ಮುಗಿದೆನಗೆ ಬೆಸೆಸೈ ಬೊಪ್ಪತಾ ಬಲ್ಲೆನು, ಮಹಾಹವದೊಳಗೆ ಪದ್ಮವ್ಯೂಹ ಭೇದನವ, ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನ ಹಿತರನು, ನೀನಿನಿತು ಚಿಂತಿಸಲೇಕೆ ಕಾಳಗಕ್ಕೆಂದ ಕಳುಹೆಂದ. ಎಷ್ಟು ಸಾಲಿವೆ ನೋಡಿ ಮಕ್ಕಳೇ, ವೀಕ್ಷಿಸಿ. 6 ಸಾಲುಗಳಿವೆ, ಆದ್ದರಿಂದ ಇದು ಷಟ್ಪದಿ. 6 ಸಾಲುಗಳಿರುವ ಪದ್ಯವನ್ನು ಷಟ್ಪದಿ ಅಂತ ಕರಿತೀವಿ. ಈಗ ಷಟ್ಪದಿಯ ಲಕ್ಷಣಗಳು ನೋಡೋಣ. ಪದ್ಯಗಳು 6 ಸಾಲುಗಳಿಂದ ಕೂಡಿರುತ್ತವೆ. 1, 2, 4 ಮತ್ತು 5ನೇ ಸಾಲುಗಳು ಮಾತ್ರೆಗಳ ಆಧಾರದ ಮೇಲೆ ಸಮವಿರುತ್ತೆ. 3 ಮತ್ತು 6ನೇ ಸಾಲುಗಳು ಮಾತ್ರೆಗಳ ಆಧಾರದ ಮೇಲೆ ಸಮವಿರುತ್ತೆ ಪರಸ್ಪರ. ಹಾಗೆ 3 ಮತ್ತು 6ನೇ ಸಾಲುಗಳಲ್ಲಿ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರು ಎಂದು ಪರಿಗಣಿಸಬೇಕು. ಇದು ಷಟ್ಪದಿಯ ಲಕ್ಷಣಗಳು. ಎಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಈ ನಿಯಮವನ್ನು. ಯಾಕಂದರೆ ನೀವು ಗಣವನ್ನು ಹಾಕಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ. ಈಗ ನೋಡೋಣ ಷಟ್ಪದಿಯ ವಿಧಗಳು. ಷಟ್ಪದಿಯಲ್ಲಿ 6 ವಿಧಗಳಿವೆ ಮಕ್ಕಳೇ. ಶರಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ಹಾಗೆ ವಾರ್ಧಕ ಷಟ್ಪದಿ. ಭಾಮಿನಿ ಷಟ್ಪದಿಯನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಪದ್ಯವು 6 ಸಾಲುಗಳಿಂದ ಕೂಡಿದ್ದು 1, 2, 4 ಹಾಗೂ 5ನೇ ಸಾಲುಗಳು ಪರಸ್ಪರ ಸಮವಿದ್ದು 3 ಮತ್ತು 4 ಮಾತ್ರೆಗಳ 4 ಗಣಗಳಿರುತ್ತವೆ. ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ.
1, 2, 4 ಹಾಗೂ 5ನೇ ಸಾಲುಗಳು ಪರಸ್ಪರ ಸಮವಿರುತ್ತೆ. 3 ಮತ್ತು 4 ಮಾತ್ರೆಗಳ 4 ಗಣ ಇರುತ್ತೆ. ಹಾಗೆ ಮುಂದುವರೆದಂತೆ 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಿದ್ದು 3 ಮತ್ತು 4 ಮಾತ್ರೆಗಳ 6 ಗಣಗಳಿರುತ್ತವೆ. ಮೇಲೊಂದು ಗುರು ಇರುತ್ತದೆ. ಇದನ್ನು ಭಾಮಿನಿ ಷಟ್ಪದಿ ಎನ್ನುವರು. ಈಗ ನಮ್ಮ ಒಂದು ಅಭಿಮನ್ಯು ಪರಾಕ್ರಮ ಭಾಮಿನಿ ಷಟ್ಪದಿಯಲ್ಲಿದೆ. ಈ ಒಂದು ಲಕ್ಷಣಗಳ ಆಧಾರದ ಮೇಲೆ ನಾವು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋಣವಾ ಮಕ್ಕಳೇ? ಅಭ್ಯಾಸ ಮಾಡೋಣವಾ ಮಕ್ಕಳೇ? ಈಗ ನೀವು ಪ್ರಸ್ತಾರ ಹಾಕೋದನ್ನೆಲ್ಲ ಕಲ್ತಿದ್ದೀರಲ್ವ, ನಿಯಮಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಈ ನಮ್ಮ ಅಭಿಮನ್ಯು ಪರಾಕ್ರಮದ ಒಂದು ಪದ್ಯಭಾಗಕ್ಕೆ ನಾವು ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ಮಾಡೋಣ ಮಕ್ಕಳೇ. ನೋಡಿ, ಇಲ್ಲಿ ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತಕ ನಂಜುವೆನೆ, ವೆಗ್ಗಳ ನುಡಿಯಲಮ್ಮೆನು ತನ್ನನೀಗಳೇ ಬಿಟ್ಟು ನೋಡೆಂದ. 6 ಸಾಲುಗಳ ಪದ್ಯ ನಮ್ಮ ಅಭಿಮನ್ಯುವಿನ ಪರಾಕ್ರಮ. ಇದಕ್ಕೆ ಹಾಕೋಣ ಮಕ್ಕಳೇ. ಇಲ್ಲಿ ರಸಸ್ವರದಿಂದ ಕೂಡಿದೆ ಅಲ್ವಾ, ಅದಕ್ಕೆ ನಾವೇನಾಗಬೇಕು? ಲಘು ಹಾಕಬೇಕು. ಇದು ಲಘು. ಅಬ್ಸರ್ವ್ ನೋಡ್ತಾ ಇರಿ ಮಕ್ಕಳೇ. ಹಾಗೆ ಇದಕ್ಕೆ ಏನಾಗಬೇಕು? ಲಘು ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಹಾಕ್ತೀನಿ. ಹಾಗೆ ಇದು ಲಘು ಮತ್ತು ಇದು ಲಘು. ಈಗ ಇದು ನೋಡಿ, ರಸಸ್ವರದಿಂದ ಕೂಡಿದ ಅಕ್ಷರ ಲಘು, ಮತ್ತು ಇದು ಲಘು, ಇದು ಮತ್ತೆ ಲಘು, ಇದು ಲಘು. ನೋಡಿ, ಹಾಗೆ ನೋಡ್ತಾ ಇರಿ. ಲಘು, ಇಲ್ಲಿ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಹಾಕ್ತಾ ಇದ್ದೀನಿ. ಇದೇನಿದು? ಲಘು. ನೋಡ್ತಾ ಇರಿ, ಲಘು. ವಾ, ಲಘು. ನೋಡಿ ಮಕ್ಕಳೇ, ಅನುಸ್ವಾರದಿಂದ ಕೂಡಿದೆ, ಆದ್ದರಿಂದ ಗುರು. ಇದು ಏನು? ದೀರ್ಘಾಕ್ಷರ ಇದೆ, ಗುರು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು ಮತ್ತೆ ಲಘು, 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 ಲಘು. ನೋಡಿ ಮಕ್ಕಳೇ, ಇದು ಲಘು, ಲಘು, ಲಘು. ನೋಡಿ, ಇಲ್ಲಿ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಹಾಕ್ತಾ ಇದ್ದೀನಿ. ಮತ್ತು ಇದು ಲಘು, ಲಘು. ನೋಡಿ, ಇದು ಲಘು, ಲಘು, ಲಘು. ನೋಡಿ ಮಕ್ಕಳೇ, ಇದು ಅನುಸ್ವಾರದಿಂದ ಕೂಡಿದೆ ಹಾಗೂ ಒತ್ತಕ್ಷರದ ಹಿಂದಿನ ಅಕ್ಷರ, ಆದ್ದರಿಂದ ಗುರು. ಇದು ಲಘು ಮತ್ತು ಇದು ಲಘು, 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 ಲಘು. ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಲಘು. ನೋಡಿ ಮಕ್ಕಳೇ, 3ನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ರೂ ನಾವು ಗುರು ಅಂತ ಪರಿಗಣಿಸಬೇಕು. ಇದನ್ನು ಗುರು ಅಂತ ಹಾಕಿದ್ದೀವಿ. ಹಾಗೆ ಮತ್ತೆ ನೋಡೋಣ, ಇಲ್ಲಿ ಲಘು, 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 ಲಘು. ಇಲ್ಲಿ ನೋಡಿ ಮಕ್ಕಳೇ, ಇದು ಲಘು, ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗೆ ಅನುಸ್ವಾರದಿಂದ ಕೂಡಿದೆ ಗುರು. ಇದು ಲಘು ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಲಘು. ಇದು ಲಘು, ಲಘು, ಲಘು. ಇದು ದೀರ್ಘಾಕ್ಷರ ಗುರು, ಅನುಸ್ವಾರದಿಂದ ಕೂಡಿದೆ ಗುರು, ಲಘು, ಲಘು, ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು, ಲಘು. ಇದು ಲಘು, ಲಘು, ಲಘು. ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು. ಇದು ದೀರ್ಘಾಕ್ಷರ ಆದ್ದರಿಂದ ಗುರು. ಇದು ಲಘು, ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು. ಇದು ದೀರ್ಘಾಕ್ಷರ ಗುರು. ಇದು ಏನಾಗಿದೆ? ಅನುಸ್ವಾರದಿಂದ ಕೂಡಿದೆ ಗುರು. ಹಾಗೆ 6ನೇ ಸಾಲಿನ ಕೊನೆಯ ಅಕ್ಷರ ಲಘು ಆಗಿದ್ದರೂ ಗುರು ಎಂದು ಪರಿಗಣಿಸಬೇಕು ಅಲ್ವಾ ಮಕ್ಕಳೇ? ನಿಮಗೆ ಷಟ್ಪದಿಯ ನಿಯಮಗಳು ಗೊತ್ತಿದೆ. ಈಗ ಗಣ ವಿಂಗಡಣೆ ಮಾಡೋಣ. ಭಾಮಿನಿ ಷಟ್ಪದಿ 3-4 ಗುಂಪುಗಳು ಗೊತ್ತಿದೆಯಲ್ವಾ ಮಕ್ಕಳೇ? ಆ ರೀತಿ ಗುಂಪು ಮಾಡ್ತಾ ಹೋಗೋಣ. 3, ಇದು ಒಂದು ಅಂತ ನಾವು ತಿಳ್ಕೊಂಡಿದ್ದೀವಲ್ವಾ? 1, 2, 3, 2, 3, 4. ಹಾಗಾದರೆ ಇದು 4 ಮಾತ್ರೆ. ಹಾಗೆ 3 ಮಾತ್ರೆ, 4 ಮಾತ್ರೆ, 3 ಮಾತ್ರೆ, 4 ಮಾತ್ರೆ.
3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, ಮೇಲೊಂದು ಗುರು. ಹಾಗೆ 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ. ಹಾಗೆ ಇಲ್ಲಿ 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, ಮೇಲೊಂದು ಗುರು ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ 3 4 3 4, 3 4 ಮಾತ್ರೆ ಎರಡೆರಡು ಗಣಗಳು ಬಂದಿವೆ. ಇಲ್ಲಿ 3 4 3 4 3 4 3 4 3 4. ಹಾಗೆ ನೋಡ್ತಾ ಇರಿ 3 4 3 4 3 4 3 4 3 4 ಅಲ್ವಾ ಮಕ್ಕಳೇ? ಇಲ್ಲಿ 14 ಮಾತ್ರೆಗಳು 14 ಮಾತ್ರೆಗಳು, ಇಲ್ಲಿ 21 ಪ್ಲಸ್ 2 ಮಾತ್ರೆಗಳು, ಇಲ್ಲಿ 14 ಮಾತ್ರೆಗಳು, ಇಲ್ಲಿ 14 ಮಾತ್ರೆಗಳು, ಇಲ್ಲಿ 21 ಪ್ಲಸ್ 2 ಮಾತ್ರೆಗಳು. ಹಾಗಾದರೆ ಇದು ಯಾವ ಷಟ್ಪದಿ? ಭಾಮಿನಿ ಷಟ್ಪದಿ. ಯಾವ ಷಟ್ಪದಿ ಮಕ್ಕಳೇ? 3 4 ಮಾತ್ರೆ ಭಾಮಿನಿ ಷಟ್ಪದಿ. ಅರ್ಥ ಆಯ್ತಲ್ವಾ ಮಕ್ಕಳೇ ಎಲ್ಲರಿಗೂ? ಹಾಂ ಮಕ್ಕಳೇ, ನೀವು ಈಗ ಭಾಮಿನಿ ಷಟ್ಪದಿಯಲ್ಲಿರುವಂಥ ನಮ್ಮ ಅಭಿಮನ್ಯು ಪರಾಕ್ರಮದ ಒಂದು ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆಯನ್ನು ಮಾಡಿ ಅದು ಭಾಮಿನಿ ಷಟ್ಪದಿ ಅನ್ನೋದನ್ನು ನೀವು ಗುರುತಿಸಿದ್ರಿ. ನಮ್ಮ ಪಠ್ಯಪುಸ್ತಕದಲ್ಲಿ ಶರಷಟ್ಪದಿಯ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಒಂದು ನಾವು ನೋಡ್ಬಿಡೋಣ ಮಕ್ಕಳೇ. ಪದ್ಯವು 6 ಸಾಲುಗಳಿಂದ ಕೂಡಿದ್ದು 1 2 4 ಹಾಗೂ 5ನೇ ಸಾಲುಗಳು ಮಾತ್ರೆಗಳ ಆಧಾರದಿಂದ ಸಮವಿದ್ದು 4 ಮಾತ್ರೆಯ 2 ಗಣಗಳು ಮತ್ತು 3 ಮತ್ತು 6ನೇ ಸಾಲುಗಳಲ್ಲಿ 4 ಮಾತ್ರೆಯ 3 ಗಣಗಳು ಇರುತ್ತವೆ. ಇಂತಹ ಪದ್ಯವನ್ನು ಶರಷಟ್ಪದಿ ಎನ್ನುವರು. ನೋಡೋಣ ಮಕ್ಕಳೇ, ಶರಷಟ್ಪದಿಗೊಂದು ಉದಾಹರಣೆ ನೋಡೋಣ. ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆಯೇ ನೀಮನವೇ. ನೋಡಿ ಮಕ್ಕಳೇ, ಇಲ್ಲಿ 3 ಭಾಗವನ್ನು ಮಾತ್ರ ನಾನು ತಗೊಂಡಿದ್ದೀನಿ. ಮುಂದಕ್ಕೆ 3 ಭಾಗವನ್ನು ನಾವು ತಗೊಳ್ಳೋಣ, 3 ಸಾಲುಗಳನ್ನು ತಗೊಳ್ಳೋಣ. ಈಗ 3 ಸಾಲುಗಳು, ಮುಂದಕ್ಕೆ 3 ಸಾಲುಗಳು. ನೋಡಿ ಈಶನ, ನೋಡಿ ಅಲ್ಲಿ 4 ಮಾತ್ರೆಗಳಿವೆ, 2 ಗಣಗಳಿವೆ. ಇಲ್ಲೂ ಅಷ್ಟೇ ನಾಶಿಸು ವಿನಯದೆ 4 ಮಾತ್ರೆಗಳು, ಹಾಗೆ 2 ಗಣಗಳು. ಹಾಗೆ 4 ಮಾತ್ರೆಗಳು ನೋಡ್ಕೊಳ್ಳಿ, ಹಾಗೆ 3 ಗಣಗಳು, ಮೇಲೊಂದು ಗುರುವಿದೆ. ಹಾಗೆ ಮುಂದಕ್ಕೆ ನೋಡೋಣ. ಕ್ಲೇಶದ ವಿಧ ವಿಧ ಪಾಶವ ಹರಿದು, ಕ್ಲೇಶದ ವಿಧ ವಿಧ ಪಾಶವ ಹರಿದು ವಿಲಾಸದಿ ಸತ್ಯವ ತಿಳಿಮನವೇ. ಇದಕ್ಕೆ ಹೇಗೆ ಹಾಕಿದ್ದಾರೆ ನೋಡೋಣ. ನೋಡಿ 4 ಮಾತ್ರೆಯ 2 ಗಣಗಳು ಬಂದಿವೆ, ಹಾಗೆ 4 ಮಾತ್ರೆಯ 2 ಗಣಗಳು ಬಂದಿವೆ, ಹಾಗೆ 4 ಮಾತ್ರೆಯ 3 ಗಣಗಳು ಬಂದಿವೆ, ಮೇಲೊಂದು ಗುರು ಬಂದಿದೆ. ಇದು ಶರಷಟ್ಪದಿಯ ಲಕ್ಷಣ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಶರಷಟ್ಪದಿಯ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಆ ಪದ್ಯಕ್ಕೆ ನೀವು ಪ್ರಸ್ತಾರ ಹಾಕಿ ಗಣವಿಂಗಡಣೆ ಮಾಡಿ ಅಭ್ಯಾಸ ಮಾಡಿ. ಈಗ ನಿಮಗೆ ಅಭ್ಯಾಸವನ್ನು ಕೊಡ್ತೇನೆ, ಮನೆಗೆ ಗೃಹಪಾಠ ನೋಡ್ಕೊಳ್ಳಿ ಮಕ್ಕಳೇ. ಮಾತ್ರಾಗಣ ಎಂದರೇನು? ಎರಡನೇದು ಷಟ್ಪದಿ ಎಂದರೇನು? ಷಟ್ಪದಿಯಲ್ಲಿ ಎಷ್ಟು ವಿಧಗಳಿವೆ? 3ನೇ ಪ್ರಶ್ನೆ, ಭಾಮಿನಿ ಷಟ್ಪದಿ ಎಂದರೇನು? ಎಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಇದಕ್ಕೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ರೈಟ್ ಹಾಕ್ಸ್ಕೊಳ್ಳಿ. ಹಾಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ಅಭಿಮನ್ಯು ಪರಾಕ್ರಮದಲ್ಲಿರುವ ಎಲ್ಲ ಪದ್ಯ ಭಾಗಗಳಿಗೆ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆ ಮಾಡಿ ಷಟ್ಪದಿಯ ಹೆಸರನ್ನು ಬರೆಯಿರಿ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪದ್ಯ ಭಾಗಗಳಿಗೆ 6 ಪದ್ಯ ಭಾಗಗಳಿವೆ, ಅವಕ್ಕೆಲ್ಲದಕ್ಕೂ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆ ಮಾಡಿ ಷಟ್ಪದಿಯ ಹೆಸರನ್ನು ಬರೆಯಿರಿ. ಮಕ್ಕಳೇ, ಇಲ್ಲಿವರೆಗೂ ನೀವು
ಛಂದಸ್ಸಿನ ಬಗ್ಗೆ ತಿಳ್ಕೊಂಡ್ರಿ, ಛಂದಸ್ಸಿನಲ್ಲಿ ಮಾತ್ರ ಛಂದಸ್ಸು ತಿಳ್ಕೊಂಡ್ವಿ, ಮಾತ್ರ ಗಣ ತಿಳ್ಕೊಂಡ್ರಿ, ಅದರಲ್ಲಿ ಲಘು ಗುರು ತಿಳ್ಕೊಂಡ್ರಿ, ಹಾಗೆ ಪ್ರಸ್ತಾರ ಹಾಕೋದನ್ನು ತಿಳ್ಕೊಂಡ್ರಿ, ಹಾಗೆ ಷಟ್ಪದಿಯ ವಿಧಗಳನ್ನು ತಿಳ್ಕೊಂಡ್ರಿ, ಹಾಗೆ ನಮ್ಮ ಅಭಿಮನ್ಯು ಪರಾಕ್ರಮಕ್ಕೆ ಹೇಗೆ ನಾವು ಗಣಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಪದ್ಯವನ್ನು ಗುರುತಿಸೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಧನ್ಯವಾದಗಳು. ನಾನು ನಾಗರತ್ನಮ್ಮ ಬಿ, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಪಾಪರೆಡ್ಡಿಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಮಸ್ಕಾರಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ